ಹೇಳ್ತೀನಿ ಕೇಳ್ರಿ. ಇದು ಮಿಷನ್ ಐತಲ್ರಿ, ಈ ಕಡೆ ಕಲ್ಲುದ್ರಿದು ಕೈತ ಕಲ್ಲುದ ಹಿಂಗ್ ಕಡೆ ಹೋಳ ಮಾಡ್ತೈತಿ. ಹೋಳ ಮಾಡ್ತಿ ಕಬ್ಬಿ ಹಿಂಗೆ ಹಾಕಂದ್ರೆ ಸೀದಾ ಅಲ್ಲಿ ಮುಂದೆ ಬ್ಲೇಡ್ ಬರ್ತದೆ. ಬ್ಲೇಡ್ ಅದ ಈ ತೋರ್ಸ್ ಬ್ಲೇಡ್ ಕಡೆ ಐತಲ್ರಿ, ಸೀದಾ ಬ್ಯಾಕ್ ಕೊಡ್ತೀರಿ. ಬ್ಯಾಕ್ ಕೊಟ್ಟು ಏನು ಮಾಡ್ತೆ ಅಷ್ಟು ಹಿಂಗೆ ಕಬ್ಬು ಹಿಂಗೆ ಮಕ್ಕಂದು ಇರ್ತಲ್ಲ, 1 ಕಿಲೋ ಹಂಗೆ ಕಟ್ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಆಗ. ಕಟ್ ಮಾಡ್ಕೊಂತ ಏನು ಮಾಡಿ ಸೀದಾ ಹಿಂದಕ್ಕೆ ಹೋಗಿ ಟ್ರ್ಯಾಕ್ಟರ್ ಹಾಕಿಬಿಡ್ತಾರೆ. ಕಲ್ಲು ಐತಿ ಅಂದ್ರೆ ಮುಂದೆ ಭಾಳ ಮಿಷನ್ ಐತ್ರಿ, ಕಂಪ್ಯೂಟರ್ ಮಿಷನ್ ಅದು ಕಾಣ್ತೈತಿ. ಕಲ್ಲುದ ಕೆಮ್ಮದ ಕಾಣ್ತೈತಿ, ಮ್ಯಾಗ ಒಳಗೆ ಮಿಷನ್ ಐತ್ರಿ. ಅದು ಮಿಷನ್ ಐತಿ ಏನು ಮಾಡ್ತೀವಿ, ಮಿಷನ್ ಅಷ್ಟು ಅದ ತೋರಿಸ್ತೈತಿ. ಒಂದು ಕಲ್ಲುದಾಗ ಗಾಡಿ ಸ್ಟಾಪ್ ಮಾಡ್ತಾರೆ, ಬಂದು ಆಣ ಹೊಡಿತಾರೆ. ಇಲ್ಲಿ ಕಲ್ತಿರ್ಬೇಕು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ರೈತರಿಗಾಗಿರುವಂಥ ನಮ್ದೊಂದು ಇದು ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್. ನಾವು ನಮ್ಮ ರೈತರಿಗೆ ಒಂದು ವಿಶೇಷವಾದ ಒಂದು ವಿಡಿಯೋ ಕೊಡ್ಬೇಕಂತ ನಮ್ದು ಆಸೆ. ಆ ರೀತಿಯಾಗಿ ನಾವು ಏನು ಮಾಡಿದ್ವಿ, ಇವತ್ತು ಕಬ್ಬು ಕಟಾವು ಮಾಡೋ ಮಿಷನ್ ಕಡೆ ನಾವು ಬಂದಿವಿ. ಅದು ಏನು ಮಾಡುತ್ತೆ ಅಂತ ನಾವು ಮಾಡ್ತಾ ಹೋಗ್ತೀನಿ. ಕಬ್ಬು ಕಟಾವು ಮಾಡೋದ್ರಲ್ಲಿ 3-8 ವಿಧಗಳು. ಒಂದು ಗುಂಪಾಗಿ ಬರ್ತಾರ, ಕಡಿತಾರ, ಅದನ್ನು ಫ್ಯಾಕ್ಟ್ರಿ ಕಳಿಸ್ತಾರ. ಹಾಗೆ ಮಿಷನ್ ಮುಖಾಂತರ ಮಾಡ್ತಾರ. ಈ ಮಿಷನ್ ಹೆಂಗ್ ಮಾಡುತ್ತ ಅಂತಂದ್ರ, ಅದು ಕಟಾವು ಮಾಡಿದ ಒಂದು ಲೆವೆಲ್ನಾಗ ಇರ್ತದೆ. ಅದು ಕುಳೆ ಬರೋಕ್ಕೂ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನೀಟಾಗಿ ಮಾಡುತ್ತಾ. ಅದು ಹೋಗ್ತಾ ಅದು ಕಟಾವು ಮಾಡಿದ ಮಿಷನ್ ಯಾವ ಥರ ಇರುತ್ತೆ ಅಂತ ನಾವು ನೋಡ್ಕೊಂತ ನಾನು ಹೇಳ್ತೀನಿ. ಆ ಮಿಷನ್ ಹೆಂಗಿರುತ್ತೆ ಅಂತಂದ್ರೆ, ಹೋಗುತ್ತೆ ಆ ಒಂದು ಸೈಡಲ್ಲೇ ಸ್ಟ್ರೇಟಾಗಿ ಹೋಗ್ತಾ ಇರುತ್ತೆ. ಅದು ಎಂಥ ಬಿದ್ದು ಮಿಷನ್ ಕಬ್ಬಿದ್ರೂ ಅದು ತಗೊಂಡು ತನ್ನ ಇದರಲ್ಲಿ ಹಾಕೊಂಡು ನಾವು ಎಲ್ಲೇ ಅದು ನಮಗೆ ತೊಂದರೆ ಮಾಡುತ್ತಪ್ಪ ಅಂತಂದ್ರೆ, ನಾವು ಪೂರ್ವ ಪಶ್ಚಿಮರಲ್ಲಿ ಕಟಾವು ಮಾಡಲಿ, ಅದು ನಾವು ಯಾವ ಥರ ಸಾಲ್ವ್ ಮಾಡ್ಕೊಂಡ್ವಿ ಆ ಥರ ಇರಲಿ. ಆದರೆ ನಮ್ಮ ಬದುನಲ್ಲೇ ನಮಗೆ ಸಮಸ್ಯೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಉಳಿದು ಬಿಡುತ್ತೆ. ಆ ಉಳಿದಂಥ ಕಬ್ಬನ್ನು ನಾವು ರೈತರೇ ಕಟಾವು ಮಾಡ್ಕೊಂಡ್ಬಂದು ಆ ಜಾಗಕ್ಕೆ ನಿಲ್ಲಿಸಿ ಮತ್ತೆ ಅದನ್ನು ಇದರಲ್ಲೇ ಹೋಗುತ್ತೆ. ಇನ್ನೊಂದು ಏನು ಅಂದ್ರೆ, ಇದು ಕಬ್ಬು ಕಟಾವು ಮಾಡಿದ್ದು ಅದಕ್ಕೆ ಒಂದೇ ಸಾಲಲ್ಲ, ಅದ್ರ ಜೊತೆಗೆ ಒಂದು ಸಪೋರ್ಟ್ ಟ್ರ್ಯಾಕ್ಟರೇ ಬೇಕಾಗುತ್ತೆ. ಯಾಕಂದ್ರೆ ಆ ಟ್ರ್ಯಾಕ್ಟರ್ ಈ ಕಟಾವು ಮಾಡಿದ್ದು ಇದನ್ನು ಒಂದು ಕಬ್ಬು ಇದರಲ್ಲೇ ಬೀಳುತ್ತೆ. ಆ ಬಿದ್ದಂಥ ಕಬ್ಬು ಮತ್ತೆ ಅದು ಮುಂದೋಗಿ ಲಾರಿ ಟ್ರಿಪ್ ಮಾಡಿ ಕಳಿಸ್ತಾರೆ. ಅದು ನಾವು ಈ ಕಬ್ಬು ಒಂದು ಎಷ್ಟು ವಿಶಿಷ್ಟ ಅಂತಂತಂದ್ರೆ, ಅದು ತನ್ನ ರವದಿಯನ್ನು ನೀಟಾಗಿ ಹಾಕ್ಕೊಂಡು ಹೋಗತಿ. ಜೊತೆಗೆ ಯಾವುದೇ ನಮಗೆ ಒಳ್ಳೆ ವಾಪಸ್ ಗೊಬ್ಬರ ರೂಪದಲ್ಲಿ ಸಿಗಂತ ಅದು ಒಂದು ಕಟಾವು ಮಿಷನ್ ಆಗುತ್ತೆ. ಕಟಾವು ಮಾಡ್ತಾ ಇರ್ಬೇಕಾದ ಮಿಷನ್ ಹೋಗಲ್ಲ, ಇಲ್ಲಿ ಬಾರ್ಡರ್ ಭಾಗದಾಗ ಹೋಗಲ್ಲ. ಇಂಥ ಭಾಗದಲ್ಲಿರುವಾಗ ಈ ತರ ಕಟಾವು ಮಾಡ್ಕೊಂಡು ಬಂದು ಮತ್ತೆ ಇದನ್ನ ತಂದು ಇವರು ರೈತರು ಯಾವ ತರ ನಿಲ್ಲಿಸ್ತಾರ ನೋಡಿ. ಈ ತರ ಸಾಲೆ ಹಾಕ್ತಿ. ಈ ತರ ಸಾಲೆ ಹಾಕೋದ್ರಿಂದ ಮತ್ತೆ ಅದು ಮಿಷನ್ ಬಂದಾಗ ಇದನ್ನೆಲ್ಲ ತಗೊಂಡು ಹೋಯುತ್ತೆ. ಇದು ಹೆಂಗ ಅನ್ಸುತ್ತೆ ನಿಮ್ಗೆ? ಈಗ ಒಂದು ಗುಂಪು ಬಂದು ಕಟಾವು ಮಾಡುತ್ತಾ, ಅದು ವಾರ ತಿಂಗಳ ಇಲ್ಲೊಂದು ಕ್ಯಾಂಪ್ ಆಗುತ್ತೆ. ಆದ್ರೆ ಈ ಮಿಷನ್ ಯಾವ ತರ ಅವ್ರಿಗೆ ಅನುಕೂಲ ಆಗುತ್ತಾ, ಅವ್ರನ್ನೇ ಕೇಳೋಣ ರೈತರನ್ನ. ಈ ಮಿಷನ್ ಒಂದ್ ದಿನದಲ್ಲಿ ಎಷ್ಟು ಎಕರೆ ಕಟಾವು ಮಾಡ್ಬಿಡ್ತಾರೆ? 1 ಎಕರೆಗೆ ಒಂದ್ ದಿನಕ್ಕೆ ಒಂದು 4 ಎಕರೆ 5 ಎಕರೆ ಒಂದೇ ದಿನದಲ್ಲಿ ನಿಮ್ದು ಇರೋದೆಲ್ಲ ಬಿಡ್ತೀವಿ. ಅದೇ ಕಡೆಯವ್ರು ಬಂದಿದ್ರ? ಕಡೆ ಬಂದು ಒಂದ್ ತಿಂಗಳ ಆಗುತ್ತೆ ಸರ್. ನೋಡ್ರಿ ವೀಕ್ಷಕರ, ಇದು ಮಿಷನ್ ಚುಲ್ ಯಾಕಂದ್ರೆ ಕರಿತಿರಲ್ಲ, ಒಂದ್ ಪೂರ್ ಕಡೆ ಬಿಡ್ತಾರೆ. ಕೈ ಒಳ್ಳೆ ಗೋಷ್ಠಿ ಆಗ್ಬಿಡ್ತು, ಒಂದ್ ಟನ್ ಗೋಷ್ಠಿ ಆಗ್ಬಿಡ್ತಾರೆ. ನೋಡ್ರಿ ಟನ್ ಗಟ್ಲೆ ಲಾಸ್ ಆಗುತ್ತಂತ. ಇದು ನೋಡ್ರಿ, ಅದು ಎಷ್ಟು ನೀಟಾಗಿ ಕಡ್ದಾರ. ಜೊತೆಗೆ ಅದು ರೌದಿ ತಾನಾಗಿ ಊದಿ ಹೊರಗೆ ಹೋಗುತ್ತೆ. ಹಂಗಾಗಿ ಒಂದೇ ಲೆವೆಲ್ ಕುಳೆ ಬರುತ್ತೆ. ಒಂದೇ ಲೆವೆಲ್ ಕುಳೆ ಬರುತ್ತೆ. ನೋಡ್ರಿ, ರೈತರು ಹೇಳುವಂತ ಒಂದೇ ತರ ಕುಳೆ ಬರೋದ್ರಿಂದ ರೈತರಿಗೆ ಬಹಳಷ್ಟು ಸತ್ತು ಹೋಗುತ್ತೆ. ಮತ್ತೆ ನೋಡ್ರಿ, ಆಗ್ಲೇ ಹೇಳಿದಂತೆ ರಂಟಿ ಹೊಡೆದ್ರೆ ಮುಚ್ಚಿಬಿಟ್ರೆ ಸತ್ತು ಹೋಗ್ಬಿಡ್ತೇವೆ. ಒಟ್ಟು ಬೆಂಕಿ ಹಚ್ಚಾಕ್ಬಿಡ್ತಾರೆ. ನೋಡ್ರಿ, ರಂಟಿ ಹೊಡೆದ್ರೆ ಸಾಕು, ಮಡಿಕೆ ಹೊಡೆದ್ರೆ ಸಾಕು, ಬೆಂಕಿ ಹಚ್ಚೋದ್ ಬೇಡ, ಒಳ್ಳೆ ಗೊಬ್ಬರ, ಸಾವಯವ ಗೊಬ್ಬರ ಸಿಗುತ್ತೆ. ಕಟ್ಟಿಬಿಟ್ಟು ಕ್ವಾಸ್ ಹೋಗ್ಬಿಡ್ತಾರೆ. ನೀರ್ ರಂಟಿ ಹೊಡೆದ್ ನೀರ್ ಕಟ್ಟಿಬಿಟ್ರೆ ಸಾಕು, ನಮ್ಗೆ ಗೊಬ್ಬರ ಆಗುತ್ತೆ. ಮತ್ತೆ ಒಂದು ಒಳ್ಳೆ ಪೀಕ್ ಬರ್ತದೆ. ಚಲೋ ಐತೆ, ಚಲೋ ಐತೆ. ಅಲ್ಲ, ಬೇಸ್ ನೀರ್ ಕಟ್ಕೊಂಡ್ರೆ ನಮ್ಮಲ್ಲಿ ಕಬ್ಬು ಹೆಂಗ್ ಎಕರೆಗೆ ಒಂದ್ 70 ಟನ್ ಬರ್ತ ನೋಡ್ರಿ. ಎಕರೆಗೆ ಒಂದ್ 70 ಟನ್ ಬರ್ತ ನೋಡ್ರಿ. 70 ಟನ್ ವರೆಗೆ ನಾವು ನಮ್ಮ ಕೊಪ್ಪಳ ಸೀಮೆಯಲ್ಲೇ ನಾವು ಬೆಳಿಬಹುದು. ಅದು ಬೋರ್ವೆಲ್ ನೀರಲ್ಲೇ ಬೆಳಿಬಹುದು ಅಂತ ನಮ್ಮ ರೈತ. 5 ಎಕರೆ ಹೊಲದಲ್ಲಿ ಎಷ್ಟು ಲಕ್ಷ ನಿಮ್ಗೆ ಲಾಭ ಆಗ್ಬೋದು? ಅಷ್ಟೇ. ಎಷ್ಟಂದ್ರೆ 270 300 ಟನ್ ಹಿಡ್ಕಂದ್ರೆ, ಒಂದು 4 ಟನ್ ಹಿಡ್ಕಂದ್ರೆ 25 ರೂಪಾಯಿ 1 ಟನ್ ಲೆಕ್ಕ ಮಾಡ್ರಿ. ಎಷ್ಟಾಗ್ಬೋದು? 25 ರೂಪಾಯಿ ಟನ್ ನೋಡ್ರಿ.
ಬಲ್ಬರ್ ಅಂದ್ರೆ ಒಂದು 10 ಲಕ್ಷ ಬರ್ಬೋದ್ರಿ. 10 ಲಕ್ಷ 5 ಲಾಭ. ಎಕರೆಕ 5 ಎಕರೆಗೆ 10 ಲಕ್ಷ ಲಾಭ. ಇದು ಒಂದು ವಾರ್ಷಿಕ ಬೆಳೆ, ಒಂದು ವರ್ಷಕ್ಕೆ ಬರ್ತದೆ. ಒಂದು 12 ತಿಂಗಳಿಗೆ ಬರ್ತ ನೋಡ್ರಿ. 12 ತಿಂಗಳು 1 ಎಕರೆಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಲಾಭ ಪಡಿಬಹುದು ಅಂತ ಹೇಳ್ತಾರ. ಈಗ ಇವ್ರು ಮಿಷನ್ ಬಂದಾರಲ್ಲ, ಇವ್ರಿಗೆ ಏನು ಖುಷಿ ಏನು ಕೊಡ್ತೀರಾ? ಅದ ಖುಷಿ ರೀ. ಈಗ ಹೊಲ ಮುಗಿತಪ್ಪ ಮಿಷನ್ ಕಟ್ ಮಾಡ್ದಂದ್ರ ಒಂದು ನಾವು ಖುಷಿ ಏನು ಕೊಡ್ತೀವಿ ನಾವು. ಬ್ಯಾಡ ನಾವು ಕೊಟ್ಟಾಗ ಕೊಡ್ತೀವಿ. ಯಾಕ ಮತ್ತೆ ಕ್ಲೀನ್ ಮಾಡ್ತಾನಲ್ಲ, ಏನಂಗ ಮಾಡ್ತಾರ. ಮತ್ತೆ ಲೇಬರ್ ಒಂದು ನಾವು ಒಂದು 2 ರೂಪಾಯಿ ಕೊಡ್ತೀವಿ. ಇದು ಎಲ್ಲಿಂದ ಕರ್ಕೊಂಡ್ ಬಂದ್ರಿ? ಯಾಕಂದ್ರೆ ಸರ್ ಇಲ್ಲಿ ಮುಂದೆ ಮಿಷನ್ ಹತ್ತಕ ಮುಂದ್ ತಗ್ಗ ಸರ್ ದಿಬ್ಬ ಬದು ಐತಲ್ರಿ. ನಾ ಏನ್ ಮಾಡಕತ್ತೀವಿ ಅದಕ್ಕೆ ಅನ್ಸ ಬ್ಯಾಡ ಅಂತ ನಾವು ಬಿಡ್ತೀವಿ ಸರ್. ಬಿಡ್ಸಿ ಕರ್ದು ಏನ್ ಮಾಡ್ತೀವಿ, ಸಾಲ ಹಾಕ್ಬಿಡ್ತೀವಿ ಸರ್. ಸಾಲ ಈ ತರ ಹಾಕ್ಬಿಡ್ತೀವಿ, ಈ ತರ ಉಲ್ಟಾ ಹಾಕ್ಬಿಡ್ತೀವಿ ಸರ್. ಈ ತರ ಹಾಕಿದ್ದಾನೆ ನೀವು ಮಿಷನ್ ಹೋಗ್ಬಿಡ್ತೇವೆ. ಇನ್ನೆಲ್ಲ ತಗೊಂಡು ಹೋಗ್ಬಿಡುತ್ತೆ. ಮತ್ತೆ ಅಲ್ಲಿ ಮಟ್ಟ ಅವತ್ತಪ್ಪ ಮತ್ತೆ ಉಳಿತಪ್ಪ ಅಂದ್ರೆ ಮತ್ತೆ ಹಂಗ ಮಾಡ್ತೀವಿ ನಾವು. ಇಷ್ಟಿಷ್ಟು ಕಟ್ ಆಗುತ್ತಾ? ಜಾಸ್ತಿ ಕಟ್ಟಾಗತ್ರಿ. ಕಟ್ಟಾಗತ್ರಿ. ಇದು ನಿಮ್ಗೆ ಲಾಸ್ ಆಗಲ್ಲ, ಯಾಕಂದ್ರೆ ಪೂರ್ತಿ ಬಡ್ಡಿಗೆ ನೆಲಕ್ಕೆ ಹಚ್ಚಿ ಹೋಯ್ತೈತಿ. ಕಲ್ಲಿದ್ದಲ್ಲ ಸ್ವಲ್ಪ ಮ್ಯಾಕ್ ಬರ್ತೀರಿ, ಕಲ್ಲಿದ್ರೆ ಪೂರ್ತಿ ನಲಗ ಬಡ್ತಿ ಬರ್ತೀರಿ. ಕಲ್ಲು ಬರ್ತಾವ ಒಂದೇ ಲೆವೆಲ್ ನಿಮ್ಗೆ 2 ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಒಂದೇ ಲೆವೆಲ್ ಬರ್ತಲ್ರಿ ಅದಕ್ಕೆ. ಫ್ಯಾಕ್ಟ್ರಿ ಅವ್ರು ಮಿಷನ್ ಕಳಿಸ್ತಾರ, ಮಿಷನ್ ಮಾಡ್ತಿರ್ತ, ನೀವೇನ್ ಮಾಡ್ಬೇಕಾಗತ್ತ? ನಾವೊಂದು 5 ಎಕರೆಗೆ ಎಷ್ಟು ಜನ ಒಂದ್ 10 ಮಂದಿ ಬೇಕಾಗತ್ತೆ. ಯಾಕಂದ್ರ ಮಿಷನ್ ಹೋಗಿರ್ತ ನೋಡ್ರಿ ಮುಂದ ಒಂದೊಂದು ದೊಡ್ಡ ಪುಸಿಗೆ ಬರ್ತವೆ. ಗಣಿಕೆ ಒಂದೊಂದು ಗಣಿಕೆ ಪುಸಿಗೆ ಹೋಗಿರ್ತಲ್ಲ, ಇಲ್ಲಿ ತೋರ್ಸ್ ನೋಡ್ರಿ. ಇಲ್ಲಿ ಇಷ್ಟೇ ಐತಲ್ರಿ, ಇಷ್ಟೇ ಎಲ್ಲ ಅಷ್ಟ ಆಗಲ್ಲ. ನಾವೇನ್ ಮಾಡ್ತೀವಿ ಮಕ್ಕ ಒಂದ್ ಗುಂಪು ಹಾಕಿರಿ, ಸೈಡ್ ಹಾಕಿ ಒಂದ್ ಗುಂಪು ಹಾಕಿ ಮತ್ತೆ ಒಂದು ಟ್ಯಾಕ್ಟ್ರಿ ಬರ್ತ ನೋಡಿ, ಟ್ಯಾಕ್ಟ್ರಿಗೆ ಹಾಕಿ ಮತ್ತೆ ಊದ್ ಮತ್ತೆ ನಾನು ಬಿಗ್ ಇರ್ತಲ್ರಿ ಕಡಿತೀವಿ. ಕಡ್ದು ಏನ್ ಮಾಡ್ತೀವಿ, ಕಡ್ಕೊಂಡು ಸಾಲಿ ಹಾಕ್ತೀವಿ. ಸಾಲಿ ಹಾಕಿಂದ್ರೆ ಮತ್ತೆ ಮಿಷನ್ ಹಾಕ್ತೀವಿ. ಈಗ ಅಲ್ಲಿ ಎಷ್ಟು ಜನ ಇದ್ ಮಾಡ್ತಿದ್ರು, ಲೋಡ್ ಮಾಡ್ತಾರೆ? ಅಲ್ಲಿ ಮ್ಯಾಗ ಹತ್ರ ಸರ್, ಮ್ಯಾಗ ಇಲ್ಲ ಬೌಡಿ ಬರ್ತಾವ ಟ್ಯಾಕ್ಟರ್ ಹಾಕ್ತಿರಿ. ಮತ್ತೆ ಕಾಲಿ ಚಲ್ ಬಿಡ ಅಂತ ನೋಡ್ರಿ. ಈಗ ಡಂಪ್ ಮಾಡೋದಾಗ್ಲಿ, ಸಪೋರ್ಟ್ ಗಾಡಿ ಆಗ್ಲಿ, ಆ ಲಾರಿ ಆಗ್ಲಿ, ಎಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನೋಡ್ರಿ. ವ್ಯವಸ್ಥೆ ಐತಿ ಎಲ್ಲ. ಮತ್ತೆ ನೀರ್ ಕಟ್ಟಿದ್ರಿ ಗಣ್ಣು ದಿವಸ ಮಳೆ ಇಲ್ಲಕ ಭಯಂಕರ ಗಣ್ಣು ಕಬ್ಬು ಮುಷ್ಟು ಮಕ್ಕ ನೆಲಕಲ್ಲ ಗಣ್ಣು ಸಮಸ್ಯೆ ಬಿಡ್ರಿ. ಮಳೆ ನಾಗಲ್ಲ, ಹಂಗಾಗಿ ಸಮಸ್ಯೆ ಮತ್ತೆಲ್ಲ ವ್ಯವಸ್ಥೆ ಮಾಡ್ತೀರಿ. ಈಗ ಹಾಗೆ ಮತ್ತೆ ಅಷ್ಟು ಮಾಡಕತ್ತೀವಿ. ಬರ್ತಾವ್ರಿ ಸರ್ ಇದ್ದೇಗ ಮಾಡಕತ್ತಿ ನೋಡ್ರಿ. ನೀನ್ ಆಫ್ ಆಗ್ಬಿಡ್ಬೇಕಾರ ಕಂಟಿನ್ಯೂ ಮಾಡ್ತೀನಿ. ಆ ಮಿಷನ್ ಯಾವಾಗ್ಲೂ ಕಟ್ ಮಾಡ್ತಾ ಇರ್ಬೇಕಾದಾಗ ಇದು ಸಪೋರ್ಟಿವ್ ಆಗಿರುತ್ತೆ. ಇದು ಆ ಮಿಷನ್ ಪಕ್ಕಕ್ಕೆ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ಹಿಂದೆ ಮುಂದೆ ಆದ್ರೂ ಅದು ಕೆಳ ಬೀಳ್ಬೇಕಾಗುತ್ತೆ, ಮತ್ತೆ ಅದನ್ನ ಹಾಕ್ಬೇಕಾಗುತ್ತೆ. ಈ ತರ ಇದರಲ್ಲೆಲ್ಲ ಬರುತ್ತೆ. ಇದನ್ನ ತೊಗೊಂಬಂದು ಈ ಸಪೋರ್ಟ್ ನಲ್ಲಿ ಬಂದಂತ ಕಬ್ಬನ್ನು ತಗೊಂಡು ಅಲ್ಲಿ ಆ ತರ ಆ ಕಡೆ ಡಂಪ್ ಮಾಡಿರ್ತಾರೆ. ಅದ್ರಾಗಿದ್ದ ಮತ್ತೆ ಅದನ್ನ ಈ ಕಡೆ ಈ ತರ ಸಪೋರ್ಟ್ ಇಲ್ಲ ಗಾಡಿಯಿಂದ ಅದು ಬಂದಂತ ಇದನ್ನ ಆತರ ಇಬ್ರ ಮೇಲೆ ಲೋಡ್ ಮಾಡ್ಲೇಬೇಕಾಗತ್ತೆ. ಅದು ರೈತರ ಇರ್ತಾರ, ಅವ್ರೇ ತಮ್ದು ಯಾವ ತರ ಲೋಡ್ ಮಾಡ್ಕೋಬೇಕು, ಹೆಂಗ್ ಕಳಿಸ್ಬೇಕಂತ ಅವ್ರ ಮಾಡ್ಕೊಂತಾರ. ಈ ಒಟ್ಟು 4-5 ಜನ 4-5 ಎಕರೆನ ಒಂದು ಕೆಲವೇ ಗಂಟೆಯಲ್ಲಿ ಮುಗಿಸಂತ ಒಂದು ಮಿಷನ್ ಇದೆ. ನಮ್ಮ ಅಗ್ರಿಮೆಂಟ್ ಚಾನಲ್ ಏನು ವಿಶೇಷ ಅಂದ್ರೆ ಕೇವಲ ರೈತರಿಗೆ ಇರೋದಂತ ಚಾನಲ್ ಆಗಿರೋದ್ರಿಂದ ನಾವು ವಿಶೇಷ ಏನೇ ಇರಲಿ, ಮಿಷನ್ ಬರಲಿ, ಯಾವುದೇ ಬರಲಿ, ಯಾವುದೇ ರೈತ ಹೊಸದು ಏನು ಅಳವಡಿಕೆ ಮಾಡ್ತಾನೆ ಅದನ್ನ ಕೊಡೋ ಕೆಲಸ ನಮ್ದು. ಅದನ್ನ ನೀವು ಅನುಸರಿಸಿ ನೀವು ಅದನ್ನ ಅಳವಡಿಸ್ಕೊಡೋದು ನಿಮ್ಮ ಕರ್ತವ್ಯ. ನಮ್ದು ಕರ್ತವ್ಯ ಏನಂದ್ರೆ ನಾವು ವಿಡಿಯೋ ನಿಮ್ಗೆ ತಲುಪಿಸೋದಷ್ಟೇ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ.